ಆತ್ಮೀಯ H16 ನ್ಯೂಸ್ ಅರ್ಧದೇಶ ಧಾರಾವಾಹಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗಾಗಲೇ ರಾಜೀನಾಮೆ ಕೊಟ್ಟಾಯಿತು. ಸಿದ್ದರಾಮಯ್ಯನವರು ದೇರಿಗೆ ಹೋಗಾಯಿತು. ಈಗಾಗಲೇ ತಮ್ಮ ಮಾತನ್ನು ಹೇಳ್ಕೊಳ್ಳಿದ್ದಾರೆ, ಮನದ ಮಾತನ್ನು ಒಲ್ಲದ ಮನಸ್ಸಿಂದ ಬಿಟ್ಟಿದ್ದಾರೆ. ಆ ಮಾತಿನಲ್ಲಿ ಎರಡು ಮಾತು ಅಭಿಪ್ರಾಯ ಇಲ್ಲ. ಯಾಕಂದರೆ CM ಗಿರಿ ಇನ್ನೂ 2 ವರ್ಷ ನಾನು ಅನುಭವಿಸ್ಬೇಕು ಅನ್ನೋಕ್ಕಿಂತಲೂ ವರ್ಕ್ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ, ಸದಭಿಪ್ರಾಯವೋ ದುರಭಿಪ್ರಾಯವೋ ಇತ್ತವರಿಗೆ ಆಗಬೇಕಂತೇಳಿ ಅದರ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಅದನ್ನು ಬದಿಗೆ ಸೇರಿಸಿ ಹೊಸಬರಿಗೆ ಆಸ್ಪದ ಕೊಡಲೇಬೇಕಾಗಿದ್ರೆ ಇವತ್ತು ನಾವು ಅನ್ನುವಂಥ ಮಾತೇಳಿ ಒಂದೇನೋ ದಾಳ ಉಳಿಸಿದ್ರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ಇದನ್ನು ನನ್ನಿಂದ ನಡೆಯುವುದಿಲ್ಲ, ನನ್ನ ಮಾತು ಕೇಳುವುದಿಲ್ಲ ಅನ್ನೋದು ಕನ್ಫರ್ಮ್ ಆದಾಗ ಸಹಜವಾಗಿನ ಒಂದು ಸ್ವಲ್ಪ ನೋವಾದರೂ ಸಹಿತ ಅದು ಬಿಟ್ಟುಕೊಟ್ಟಿದ್ದಾರೆ. ಬಿಟ್ಟುಕೊಟ್ಟದ್ದು ಯಾವ ಕ್ರಾಂತಿ ಮಾಡಲಿಲ್ಲ, ಮತ್ತೊಂದಿಲ್ಲ. ನಾನು ಅಲ್ಲೇ ನನ್ನ ಬೆಂಬಲವನ್ನು ತೋರಿಸ್ತೀನಿ, ಮೆಜಾರಿಟಿ ತೋರಿಸ್ತೀನಿ ಅನ್ನುವಂಥ ಯಾವುದೇ ಸದ್ದುಗದ್ದಲು ಮಾಡಲಾರದ ಸಹಜವಾಗಿ ಹೊರಗೆ ಬಂದಿದ್ದಾರೆ. ಹೀಗಾಗಿ ಒಂದು ರೀತಿಯಿಂದ ಕೊಟ್ಟ ಮಾತಿನಿಂದ ನಡೆದಿದ್ದೀನಿ ಅನ್ನುವಂಥ ಮಾತು ಜೊತೆಗೆ ನಾವೊಬ್ಬ ನಾಯಕ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಮತ್ತು ನಾಯಕರವರು. ಆದರೆ ಇವತ್ತು ನಮ್ಮ ವಿಶೇಷವಾಗಿ ವಿಶ್ಲೇಷಕರು ಮೊಸರಲ್ಲಿ ಕಲ್ಲು ಹುಡುಗೊಂದು ಕೆಲಸ ಮಾಡ್ತಾಯಿದ್ದಾರೆ. ಏನಂದರೆ ಮೀಸಲಾತಿ ಅನ್ನೋದನ್ನು ಏಕಾಏಕಿ ಜಾರಿಗೆ ತಂದು ನಾನು ಅಗ್ರಿ ಆಗಿದ್ದೀನಿ ಅಂತೇಳಿ ಮುಂದೆ ಬರುತ್ತಿರುವಂಥ DK ಶಿವಕುಮಾರ್ ಅವ್ರಿಗೆ ಒಂದು ಹಾದಿಯಲ್ಲಿ ಮುಳ್ಳು ಇಟ್ಟಿದ್ದಾರೆ ಅಂತೇಳಿ. ಇದನ್ನು ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು? ಚರ್ಚೆ ಜೋರು ಹಿಡಿತಾ ಇದ್ದಾರೆ. ಯಾಕೆಂದರೆ DK ಅವರು ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಮೇಲೆ ಪ್ರೀತಿ ಇದ್ದಂಥವರು, ಅವರಿಬ್ಬರು ಕೂಡಿದರೆ ನಾವು ಶಕ್ತಿ ಆಗ್ಬೋದು ಅನ್ನೋದು ತಿಳ್ಕೊಂಡಂಥವ್ರು. ಆದರೆ ಈಗ ವಾಸ್ತವವಾಗಿ ಕಾಂತರಾಜ್ ವರದಿ ಆಗಿರ್ಬೋದು, ಮಧುಸೂದನ್ ನಾಯಕರ ವರದಿ ಆಗಿರ್ಬೋದು, ಇವತ್ತದು ಹೆಚ್ಚು ಕಡಿಮೆ ಅದು ಇವತ್ತು ಹಿಂದುಳಿದವರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಅನ್ನೋದು ತೋರಿಸಿಕೊಟ್ಟಿದ್ದಾಗಿದೆ. ಆ ವರದಿಗಳ ಪ್ರಕಾರ ಲಿಂಗಾಯತ್ ಮತ್ತು ಒಕ್ಕಲಿಗ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದು ಸಹಿತ ಈಗಾಗಲೇ ಗೊತ್ತಾಗಿದೆ, ಸೋರಿಕೆ ಆಗಿದೆ ಅದು. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂದರೆ ಸಹಜವಾಗಿ ಮತ್ತು ಸಿದ್ದರಾಮಯ್ಯರು ಮಾಡಿದ್ದು ಏನಪ್ಪ ಅಂತಂದರೆ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಗುರುತಿಸೋ ಕೆಲಸ, ಎಷ್ಟು ಕಲ್ತಿದ್ದಾರೆ, ಏನು ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಇವೆಲ್ಲ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ದು. ಅದು ಸುಪ್ರೀಂ ಕೋರ್ಟ್ಗಳು ಮೇಲಿನ ಮೇಲೆ ಈ ಒಂದು ಸಜೆಷನ್ ಕೊಟ್ಟಾಗ OBC ಸಲುವಾಗಿ ಎಷ್ಟು ಜನ ಇದ್ದೀರಿ ಪರ್ಫೆಕ್ಟಾಗಿ ಹೇಳಿದಾಗ ಸಹಜವಾಗಿ ಅದನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸರ್ವೆ ಮಾಡಿಸಿದ್ದೆ. ಅದು ಇದನ್ನು ವಿರೋಧ ಆಗಿದೆ ಇದಕ್ಕಾಗಿ ಲಿಂಗಾಯತ್ ಮತ್ತು ಈ ಒಂದು ಒಕ್ಕಲಿಗರಿಂದಾಗಿ. ಅದಕ್ಕಾಗಿ ಇದನ್ನು ಇವತ್ತು ಸುಲಭವಾಗಿ ಬಿಡೋದು ಕಾರಣ ಅಂದ್ರೆ ಆ ಒಕ್ಕಲಿಗರದ ಒಪ್ಪಿಗೆ ಕೊಟ್ಟ ಮೀಸಲಾತಿ ಬಗ್ಗೆ ಒಪ್ಪಿಗೆ ಕೊಟ್ಟ ಒಂದು ವೇಳೆ ಈಗ ಹೋಗೋ ಸಂದರ್ಭ ಕೊಟ್ಟು ಹೋಗಿದ್ದರಿಂದ ನಾಳೆ ಮುಂಬರುವಲ್ಲಿ DK ಶಿವಕುಮಾರ್ ಅವರ ಒಂದು ವೇಳೆ ಗದ್ದಿಗೆ ಏರಿದರೆ ಇನ್ನೂ ಅದಾವೆ. ಯಾಕೆ ಇನ್ನೂ ಮುಗಿದಿಲ್ಲ. ಯಾಕಂದ್ರೆ ಎಲ್ಲಿವರೆಗೆ CLP ಮೀಟಿಂಗ್ ಆಗುವುದಿಲ್ಲ, ಶಾಸಕಾಂಗ ಸಭೆ ಮೀಟಿಂಗ್ ಆಗುವುದಿಲ್ಲ. ಅದು ಹೆಂಗೋ ಸಹಿ ಮಾಡ್ಯಾರಾಗಲಿ ಅಥವಾ ತೋರಿಸೋದ್ರಾಗಲಿ ಅದ್ರಲ್ಲಿ ತೋರಿಸೋದಿಲ್ಲವೋ ಅಲ್ಲಿವರೆಗೆ ಇನ್ನೂ DK ಅವ್ರಿಗೆ ಗ್ಯಾರಂಟಿ ಅಲ್ಲ. ಆದರೆ ಮುಂಬರುವ ದಿನಗಳಲ್ಲೇ ನಿಶ್ಚಿತವಾಗಿಯೂ ಈ ಮೀಸಲಾತಿ ಒಪ್ಪಿದ್ದು ಅದು ಏನಪ್ಪ ಅಂದರೆ ಕಂಟಕಂತಲ್ಲ, ಅನಿವಾರ್ಯತೆ ಕಾಲದ್ದು ನಾವು ಹೇಳ್ಬೇಕಾಗಿದೆ. ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರ ಅಧಿಕಾರ ಕಾರಣಕ್ಕಾಗಿರ್ಬೋದು, ಬಟ್ ಜನರಿಗೆ ಆ್ಯಕ್ಚುಲಿ ಒಂದು OBC ಜನಕ್ಕೆ ಮತ್ತು ದಲಿತ ಮೇಲ್ಮೇಲೆ ಸರ್ವೆ ಆಗ್ತಾ ಇರ್ತದೆ. ಅದೇ ಕಾರಣಕ್ಕೆ ಆದಿವಾಸಿಗಳ ಸರ್ವೆ ಆಗಿದೆ. ಆದರೆ ದಲಿತರಕ್ಕಿಂತ ಹೆಚ್ಚಾಗಿ OBC ಜನರ ಇಲ್ಲಿವರೆಗೆ ಸರ್ವೆ ಆಗಿರಲಿಲ್ಲ. ಅದು ಇವತ್ತು ಸರ್ವೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವರಿಗೂ ಸಿಗಬೇಕಲ್ಲ ಒಂದು ಪಾಲು ಅಧಿಕಾರದಲ್ಲಿ ಅನ್ನುವಂಥ ಮಾತು ಎಲ್ಲ ದಿಶೆಯಲ್ಲಿ ಮಾಡಿದಂಥದ್ದು. ಇದಕ್ಕಾಗಿ ಇವತ್ತು ಹೇಳಿ ನಿಮಗೆ ಮೊಸರಲ್ಲಿ ಕಲ್ಲು ಹುಡುಕೋದು ಕೆಲಸ ನಮ್ಮ ಕೆಲವೊಂದು ತಜ್ಞರು ಮಾಡ್ತಾಯಿದ್ದಾರೆ. ಇದು DK ಅವರ ಹಾದಿಯಲ್ಲಿ ಮುಳ್ಳು ಇಟ್ಟಿದ್ದಾರೆ. ಮುಳ್ಳಲ್ಲ ಅದು ಒಪ್ಪಿಕೊಳ್ಳುವಂಥದ್ದು. ವಾಸ್ತವವಾಗಿ ಇವತ್ತು ಏನದು ಈ ದೇಶ ಸ್ಥಿತಿ, ಈ ರಾಜಸ್ಥಿತಿ ಏನಿದೆ, ನಿಜವಾಗಿಯೂ ಲಿಂಗಾಯತರು ಮತ್ತು ಒಕ್ಕಲಿಗರು ಅಂದುಕೊಂಡಷ್ಟು ಪ್ರಮಾಣದಲ್ಲಿದ್ದಾರೆ. ಯಾಕಂದರೆ ಯಾವ ಜನಸಂಖ್ಯೆ ಎಷ್ಟು ಅದನ್ನು ಆ ಪ್ರಮಾಣದಲ್ಲಿ ಮೀಸಲಾತಿ ನಾವು ಘೋಷಣೆ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ವಿ. ಅವ್ರಿಗೆ ಪ್ರಮಾಣ ಕೊಟ್ಟರೆ ಮುಗಿದೋಗಿಬಿಡ್ತಲ್ಲ. ಇನ್ನು ಅಧಿಕಾರ ಹಿಡಿದಂತೆ ಗೊತ್ತದ ಇವತ್ತು ಅಧಿಕಾರ ಅಂತ ಇವತ್ತು ನಮ್ಮ ಬಡತನ ಇರೋದರಿಂದ ನಮ್ಮಲ್ಲೇ ವಿಶೇಷ ಬಡತನಕ್ಕೆ ಅದೇ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ 90% ಜನ ದುಡಿಯುವ ವರ್ಗದವರು ಇರೋದರಿಂದ, ರೈತರು ಇರೋದರಿಂದ, ಕೂಲಿಕಾರ ಇರೋದರಿಂದಾಗಿ ಬಡತನ ಕಾರಣಕ್ಕಾಗಿ 500-1000 ಮತಗಳನ್ನು ಮಾರ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ ವಾಸ್ತವವಾಗಿ.
ಅಂದ್ರೆ ಆರ್ಥಿಕವಾಗಿ ಸುಭದ್ರಿದ್ದಂಥವರು ಇವತ್ತು ಅಧಿಕಾರ ನಡೀತಾ ಇದ್ದಾರೆ. ಇವತ್ತು ನಮಗೆ ಸಾಕ್ಷಿಗಳಿದ್ದಾವೆ. 224 ಕ್ಷೇತ್ರಗಳೆಲ್ಲ 224 ಕೋಟ್ಯಾಧೀಶರಿದ್ದಾರೆ. ಅದರಲ್ಲಿ ಒಂದಿಷ್ಟು ಕೆಲವರು OBC ಇಂದನೋ ದಲಿತ ಸಮುದಾಯದಿಂದನೋ ಇನ್ನೂರು ಸಮುದಾಯ ಸ್ವಲ್ಪ ಏನೋ ಆರ್ಥಿಕವಾಗಿ ಭದ್ರಾಗಿ ಒಳಗೆ ಬರ್ತಾ ಇದ್ದಾರೆ, ಆಡಳಿತಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ನಾವು ಈಗ ನೋಡಿದ್ದೀವಿ. ಅನೇಕರು ಇವತ್ತು ಖರ್ಗೆ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅದು ಅವ್ರ ಕುಟುಂಬ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಇವತ್ತಿನ ಒಂದಿಷ್ಟು ಬಂಡವಾಳ ಮಾಡಿಕೊಂಡು ಒಂದು ವ್ಯವಸ್ಥೆಯಲ್ಲಿ ಬಳಕೆ ಬಂದಿದ್ದಾರೆ. ಇನ್ನು ಭಾಳ ಜನ OBC ಮತ್ತು SC ST ಜೊತೆಗೆ ಈ ಅಲ್ಪಸಂಖ್ಯಾತರು ವ್ಯವಸ್ಥೆಯಲ್ಲಿ ಅಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಳಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನಾವು ಗಮನಿಸಿದ್ದೀವಿ. ಹೀಗಾಗಿ ಈ ನೆಲೆಗಟ್ಟಿನಲ್ಲೇ ಇವತ್ತು ಅದು OBCದು ಒಂದು ಸರ್ವೆ ಮಾಡಿಸಿ 5 ಸರ್ವೆ ಮಾಡಿಸಿಕೊಟ್ಟಿದ್ದ. ಅದು ಅವ್ರಿಗೆ ಅನುಕೂಲ ಆಗಲಿ, ಬಹುಸಂಖ್ಯಾತ ಸಿಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅದನ್ನು ಯಾವುದೇ ಪ್ರಸಂಗದಲ್ಲಿ ಹೋಗಿ ಕೊಡ್ಬಾರ್ದು ಅಂತ ತಿಳ್ಕೊಂಡಾನ ಅವ್ರೇನೋ ಇರ್ಬೋದು. ನಾನು ರಾಜ್ಯಸಭೆಗೆ ಬರೋದಿಲ್ಲ, ಇಲ್ಲೇ ಇರ್ತಿಲ್ಲ, ನನಗೆ ರಾಷ್ಟ್ರ ಮಟ್ಟದ ರಾಜಕಾರಣ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲಪ್ಪ, ಇವರು ಬರ್ತಾರೆ ಅಂತೇಳಿ. ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಇಲ್ಲಿವರೆಗೆ ಅವರ ಒಂದು ಪಾದಯಾತ್ರೆ ಆಗಿರ್ಬೋದು, ನಂತರ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲ ಗಮನಿಸಿದಾಗ ಅವರು OBC ವಿರೋಧಿನ ಅಂತೆಲ್ಲೂ ಅನಿಸಿಲ್ಲ. ಯಾಕೆ ಅನಿಸಿಲ್ಲಪ್ಪ ಅಂತಂದ್ರೆ ಅವ್ರ ರೀತಿ ತೋರಿಸಿಕೊಂಡಿಲ್ಲ. ಇವತ್ತಂತೂ OBC ಒಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಕಾರಣ ತಾವು ಮಾಡಿದ ತಪ್ಪು, ಐತಿಹಾಸಿಕವಾಗಿ ಮಾಡಿದ ತಪ್ಪು, ಹಿಂದೆ ಕಾಂಗ್ರೆಸ್ ತಪ್ಪು ಮಾಡಿತ್ತು. ಅದು OBCಯನ್ನು ಗುರ್ತ ಮಾಡಲಾರ್ದಕ್ಕಾಗಿ ಮುಲಾಯಂ ಸಿಂಗ್ ಯಾದವ್ ಅಂತ, ಲಾಲು ಪ್ರಸಾದ್ ಯಾದವ್ ಅಂತ ಈ ಹಿಂದುಳಿದವ್ರ ನಾಯಕರು ಬಂದರು. ಜೊತೆಗೆ ರಾಮರಂಥ ನಾಯಕರು, ಮಾಯಾವತಿ ಅಂತ ನಾಯಕರು ಇಲ್ಲೆಲ್ಲ ಬಂದಿದ್ದು ನೋಡಿದಾಗ ನಾ ಹಿಂದೆ ಮಾಡಿದ ತಪ್ಪಪ್ಪ, ಕಾಂಗ್ರೆಸ್ ಅವನದ್ದು ಯಾವಾಗ ಇದು ಕಾರಣ ಆಗಿತ್ತು ಅಂತ ತಿಳ್ಕೊಂಡು ಇವತ್ತು OBC ಪರವಾಗಿ ನಿಂತಿದ್ದಾರೆ. ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಮತ್ತು DK ಅವರಿಗೂ ಸಹಿತ ಅಧಿಕಾರ ಮುಖ್ಯದ, ಈ ಅಧಿಕಾರ ಸಿಕ್ಕದ. ಅವ್ರ ಜೀವನದ ಪರಮ ಗುರಿ ಏನಾಗಿತ್ತು ಅಂದ್ರೆ ಒಟ್ಟು ಅಧಿಕಾರ ಹಿಡಿಬೇಕು ಅಂತೇಳಿ. ಸಿದ್ದರಾಮಯ್ಯ ಮೇಲೆ ಪ್ರೀತಿ ಇದ್ದರೂ ಸಹಿತ ಸಿದ್ದರಾಮಯ್ಯನ ಕಿತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದು ಹಠ ಹಿಡಿದು ಮತ್ತೆ ಮಾಡೇವು, ಜಗಳ ಮಾಡೇವು, ಮತ್ತೆ ಭೇಟಿಯಾಗಿ ಮೇಲಿನಲ್ಲಿ ಭೇಟಿಯಾಗಿ ನಾನು ಆಗ್ತೀನಿ ನಾನಾ ರೀತಿ ಒಂದು ರೀತಿ ಮಾನಸಿಕ ಹಿಂಸೆಯನ್ನು ಕೊಟ್ಟು ಇವತ್ತು CM ಆಗ್ತಾಯಿದ್ದಾರೆ. ಅವರು ಇವತ್ತು ನಾವು ಒಕ್ಕಲಿಗರವ, ನಾನು ಲಿಂಗಾಯತ ಅಂತ ಒಳಗಿರ್ಬೋದು, ಮನಸ್ಸು ಇಲ್ಲ ಅಂತಲ್ಲ, ಹೇಳ್ಕೊಂಡು ರಾಜಕೀಯ ಮಾಡುವ ಸ್ಥಿತಿಗೆ ಹೋದ್ರೆ ಆಟೋಮೆಟಿಕ್ ಹೇಳೋ ಅವಶ್ಯಕತೆ ಇಲ್ಲ. ಜನ ಇವತ್ತು ಜಾಗೃತ ಆಗಿದ್ದಾರೆ. OBC ಜನ ಆಗಿರ್ಬೋದು, SC ST ಜನ ಆಗಿರ್ಬೋದು, ಜಾಗೃತ ಆಗಿದ್ದಾರೆ. ಬದಿಗೆ ಸರಿಸೋದು ಕೆಲಸಗಳಾಗ್ಬೋದು. ಯಾಕಂದ್ರೆ 1 ಕೋಟಿಗೂ ಮೀರಿ ಇಲ್ಲಿ ದಲಿತರಿದ್ದಾರೆ ಅನ್ನೋದು ಈಗ ರಿಪೋರ್ಟ್ ಹೇಳ್ತಾ ಇದೆ. ಕಾಂತರಾಜ್ ವರದಿ ಅಥವಾ ಮಧುಸೂದನ್ ನಾಯಕರ ವರದಿ ಹೇಳ್ತಾ ಇದೆ. ಹೀಗಾಗಿ ಒಟ್ಟಾರೆ ಈಗೇನು ಅದು ಸ್ವೀಕಾರ ಮಾಡಿದ್ದು ದೊಡ್ಡ ಇಶ್ಯೂ ಅನ್ನೋರು ಹಂಗೆ ಮಾಡ ರಾಹುಲ್ ಗಾಂಧಿಯವರಿಗೆ ಮತ್ತು DK ಅವರಿಗೆ ಮತ್ತು ಇನ್ನುಳಿದ ಯಾರೇ ಬಂದವರಿಗೆ ಒಂದು ಏನಪ್ಪ ಇದು ದೊಡ್ಡ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತನ್ನು ಇವತ್ತಿನ ಏನಪ್ಪ ಅಂತಂದ್ರೆ ಈ ನಮ್ಮ ಗೋಧಿ ಮೀಡಿಯಾ ಬಿಂಬಿಸ್ಲಿಕ್ಕೆ ಶುರು ಮಾಡಿದೆ. ಅಂದರೆ ಇದರರ್ಥ ಅದನ್ನು ಹಿಂದೆ ತೆಗೆಸುವಾಗಬೇಕು, ಮಾಡಬೇಕು ಅನ್ನೋದು. ಜೊತೆ DK ಅವರಿಗೆ ಅದು ಮಾಡಿಸ್ಬೇಕು ಅನ್ನೋಂಥದ್ದು ಅದ. ಬಟ್ DK ಅವರು ಅದನ್ನು ಮಾಡ್ತಾರೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅವ್ರ ಕ್ಯಾಬಿನೆಟ್ದಲ್ಲೇ ಅವ್ರಿಗೆ ಇವತ್ತು ವಿರೋಧಗಳು ಬಂದಿದ್ದು ಅಹಿಂದದಿಂದ, ಜೊತೆಗೆ ದಲಿತರಿಂದ, STಗಳಿಂದ ಮತ್ತು ಅಲ್ಪಸಂಖ್ಯಾತರಿಂದ ಅನ್ನೋದು ಅವ್ರಿಗೂ ಗೊತ್ತದ. ಹೀಗಾಗಿ ಅವರು ಆ ಸ್ಥಾನ ಮಾಡಲಿಕ್ಕಿಲ್ಲ. ಮುಖ್ಯಮಂತ್ರಿ ಆಗಬೇಕಾಯ್ತು DK ಅವರಿಗೆ ಆಗಿದ್ದಾರೆ. ಮತ್ತು ಅವರಿಗೆ ಗೊತ್ತದ ಕೇವಲ ಒಂದೇ ವಿಷಯ ಹಿಡ್ಕೊಂಡೋದ್ರೆ ಒಕ್ಕಲಿಗಪ್ಪ ನಾನು ಅನ್ನೋಂತ ಹಿಡ್ಕೊಂಡೋದ್ರೆ ಅಲ್ಲಿ ಒಕ್ಕಲಿಗರಲ್ಲೂ ವಿರೋಧದ ಇವರಿಗೆ ಸ್ವತಃ ದೇವೇಗೌಡರಿಂದ ಮತ್ತು ಅವ್ರ ಮಗ HDK ಅವರಿಂದ. ಹೀಗಾಗಿ ಅವರು ಅದನ್ನೆಲ್ಲ ಮಾಡಲಾರ್ದ ಜಾತ್ಯಾತೀತವಾಗಿ ಇರ್ಬೋದು. ಅವರು ಒಕ್ಕಲಿಗರು ಹುಟ್ಟಿರ್ಬೋದು, ಒಕ್ಕಲಿಗರ ಬಗ್ಗೆ ಅಭಿಮಾನ ಇರ್ಬೋದು. ಆದರೆ ಈ ಸಂದರ್ಭದಲ್ಲೇ ಈ ಮೀಸಲಾತಿಯನ್ನು ಏನು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಅದನ್ನು ಕಿತ್ತಾಕೋ ಸ್ಥಿತಿಯೊಳಗೆ ಅವರೂ ಇಲ್ಲ. ಏನೂ ಆಗಲಿ, ಸಿದ್ದರಾಮಯ್ಯನವರು ಈಗ ಒಂದು ನಾವು ರಾಜ್ಯಸಭೆಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತೇನಾಗ್ಬೋದು ಡೆವಲಪ್ಮೆಂಟ್ ನೋಡೋಣ. ಜೊತೆಗೆ ಅವರು ರಾಜ್ಯ ರಾಜಕೀಯದಲ್ಲಿ ಇರ್ತೀನಿ ಅನ್ನೋಂಥ ಮಾತಾಡಿದ್ದಾರೆ. ಅದು ಸಹಿತ ಭಾಳ ಗಮನಾರ್ಹದ. ಯಾಕೆಂದರೆ ಅವರು ನಾ ಇಲ್ಲಿ ಇರ್ತೀನಿ ಅನ್ನೋದು ಒಂದು ರೀತಿಯಿಂದ ಈ DK ಅವರಾಗಿರ್ಬೋದು, ಮತ್ತವರಾಗಿರ್ಬೋದು, ಅವ್ರ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಂಡು ಹೋಗುವಂಥದ್ದು. ಮತ್ತು OBC ಜನಕ್ಕೆ SC STಗಳಿಗೆ ಆದಷ್ಟು ಅನ್ಯಾಯ ಆಗಿ ನೋಡ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನು ಅವರಲ್ಲಿರ್ಬೋದು. ಮತ್ತು ಅದ್ರ ಜೊತೆಗೆ ಕಾಂಗ್ರೆಸ್ ಒಂದೇ ಇವತ್ತು ಈ BJP ಮತ್ತು RSS ವಿರೋಧ ಒಂದು ಫೈಟ್ ಮಾಡೋ ಸ್ಥಿತಿಯಲ್ಲಿ ಉಳಿದಿದ್ದು. ಇನ್ನುಳಿದ ಯಾವ ಒಂದು ಸಮಾಜವಾದಿಗಳಾಗಿರ್ಬೋದು, ಕಮ್ಯುನಿಸ್ಟ್ರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಇವ್ರದ್ದು ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನವರಿಕೆ ಅವರಿಗೆ ಆಗಿದೆ. ಹೀಗಾಗಿ ಅವರು ಕಾಂಗ್ರೆಸ್ಸನ್ನು ಒಡೆಯಲಾರದ ಅದನ್ನು ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಅದು ಸಮಾಜವಾದಿ ನೆಲೆಗಟ್ಟಲ್ಲಿ ಬಂದದ್ದು. ಇವತ್ತು OBC ಮತ್ತು SC ST ಪರವಾಗಿ ಇವತ್ತು ನಿಂತದ್ದು. ಅದನ್ನು ಉಳಿಸ್ಕೊಂಡು ಕಾಂಗ್ರೆಸ್ ಮೂಲಕ ತಮ್ಮ ಮೂಲಕ ಕಾಂಗ್ರೆಸ್ ಬೆಳೆಸ್ಕೊಂಡು ಹೋಗುವಂಥ ಒಂದು ನಿರ್ಧಾರ ಮಾಡಿರ್ಬೋದು. ಅದೇ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಪ್ರಜ್ಞಾವಂತ ಸಿದ್ದರಾಮಯ್ಯನವರು ಈ ಕೇವಲ ಸಾಮಾನ್ಯ ರಾಜಕೀಯ ಮಾಡೋಕ್ಕಿಂತಲೂ ಒಂದು ಗಂಭೀರವಾದಂಥ
ಮತ್ತು ತಾವು ಬದುಕಿ ಬಾಳಿದಂತಹ ಸಮುದಾಯಗಳನ್ನು ಎತ್ತಿಡಿಯುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡ್ಬೋದು. ಅದು ಕೇವಲ ಅಧಿಕಾರದಾಗಿದ್ದನಂತಲ್ಲ, ಹಾಗಂತ ಅಧಿಕಾರ ಬಿಟ್ಟರು ಅಂತೂ ಅಲ್ಲ. ಅಧಿಕಾರದಾಗ ಇಲ್ಲದೆ ಹೋದರೂ ಗಾಂಧೀಜಿಯವ್ರ ಮಾತು ಭಾಳ ಪವರ್ಫುಲ್ ಇದ್ದು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ಕಾಲಕ್ಕೆ ಅಂಬೇಡ್ಕರ್ ಅವ್ರ ಮಾತು ಸಹಿತ ಎಷ್ಟು ಪವರ್ಫುಲ್ ಇದ್ದು ಅದು ಇತಿಹಾಸ ಹಂಗೆ ಬದಲಾದವು ಅನ್ನೋದು ನಾವು ಗಮನಿಸಿದ್ದೀವಿ. ಹೀಗಾಗಿ ನಾವು ಮುಖ್ಯಮಂತ್ರಿ ಇದ್ದರೆ ಏನಾದ್ರು ಹೆಚ್ಚು ಸಂಘರ್ಷ ಹೆಚ್ಚು. ಇವತ್ತು ಫ್ರೀ ಬರ್ಡ್ ಆಗಿದ್ದಾರೆ. ತಮ್ಮ ಸಮುದಾಯವನ್ನು, ಬಿದ್ದ ಸಮುದಾಯವನ್ನು, ಅಹಿಂದ ಸಮುದಾಯವನ್ನು ಎತ್ತುವಲ್ಲೇ ತಮ್ಮ ಮುಂದಿನ ರಾಜಕೀಯ ಸೌಸ್ಬೋದು ಅವರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇದಕ್ಕೆ ನೀವೇನಂತೀರಿ? ನಾನು ತಪ್ಪು ಮಾತಾಡಿದ್ನ? ತಪ್ಪಲ್ಲಿ ತಪ್ಪು ಮಾಡಿರಿ, ಸರಿ ಅಂತ ಸರಿ ಹೇಳ್ರಿ, ಕಾಮೆಂಟ್ ಮಾಡ್ತಾಯಿರ್ರಿ, ನೋಡ್ತಾ ಇರ್ರಿ, ಶೇರ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಆಗ್ತಾಯಿರ್ರಿ ಅಂತ ಹೇಳ್ತಾ ಇದು H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.